ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಒಂದು ವಿಷಯಾಧಾರಿತವಾಗಿ ಐತಿಹಾಸಿಕ ಗಾಜಿನ ಮನೆ ಮತ್ತು ಲಾಲ್ಬಾಗ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ 217ನೇ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯುಕ್ತ ಚಾಲನೆಯನ್ನ ನೀಡಿದ್ದಾರೆ. ಮಾನ್ಯ ತೋಟಗಾರಿಕೆ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಇತರೆ ಗಣ್ಯರು ಈ ಒಂದು ಸಮಾರಂಭದ ಒಂದು ಪ್ರಮುಖ ಆಕರ್ಷಣೆಯಾಗಿದ್ರು. ಈ ಒಂದು ಪ್ರದರ್ಶನಕ್ಕೆ ಬೆಳಿಗ್ಗೆ 10-11 ಗಂಟೆಗೆ ಚಾಲನೆ ಆಯಿತು. ಸೊ ಇದುವರೆಗೂ ಕೂಡ ಮೊದಲ ದಿನದ ಪ್ರದರ್ಶನದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಪ್ರೇಕ್ಷಕರು ಮತ್ತೆ ವೀಕ್ಷಕರು, ಬಹಳಷ್ಟು ಸ್ತರದ ವಿದ್ಯಾರ್ಥಿಗಳು ಕೂಡ ಪ್ರದರ್ಶನವನ್ನು ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಸೊ ಈ ಒಂದು ಪ್ರದರ್ಶನ 27ನೇ ತಾರೀಕುವರೆಗೂ ಕೂಡ ಇರುತ್ತೆ. ಇನ್ನು 11 ದಿವಸಗಳ ಕಾಲ ಬಹಳ ವಿಶೇಷವಾಗಿ ಮೂಡಿ ಬಂದಿದೆ. ವಾಲ್ಮೀಕಿಯವರ ಒಂದು ಜೀವನ ಮತ್ತು ಅವರ ಸಂದೇಶ ಮತ್ತು ವಾಲ್ಮೀಕಿ ರಚಿತ ರಾಮಾಯಣದ ಪ್ರಮುಖ ಸಂದೇಶಗಳನ್ನ ಇಂದಿನ ಸಮಾಜಕ್ಕೆ ನೀಡುವ ನಿಟ್ಟಿನಲ್ಲಿ ಎಲ್ಲ ಆಯ್ದ ಒಂದು ಪರಿಕಲ್ಪನೆಗಳನ್ನು ಕೂಡ ಬಹಳ ಸ್ವಾಭಾವಿಕವಾಗಿ ಮೂಡಿ ಬರುವಂತೆ ಈ ಒಂದು ಗಾಜಿನ ಮನೆಯಲ್ಲಿ ವಿಶೇಷವಾದಂತಹ ವಿನ್ಯಾಸಗಳನ್ನ ಕೈಗೊಳ್ಳಲಾಗಿದೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ 30 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ವೈವಿಧ್ಯಮಯವಾದಂತಹ ಆಕರ್ಷಮಯವಾದಂತಹ ಹೂಗಳ ಒಂದು ಲೋಕವೇ ಇಲ್ಲಿ ಸೃಷ್ಟಿಯಾಗಿದೆ. ಖಂಡಿತ ಸುಮಾರು 95ಕ್ಕೂ ಹೆಚ್ಚು ವಿವಿಧ ವರ್ಣಗಳ ಹೂಗಳನ್ನ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಹಿಂಗೆಳೆಯರಿಗೆ ಈ ಒಂದು ರಾಮಾಯಣ ಮತ್ತು ವಾಲ್ಮೀಕಿಯವರ ಸಂದೇಶ ಅತ್ಯಂತ ಪ್ರಸ್ತುತ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಈ ಪ್ರದರ್ಶನ ನೋಡಿ ಒಂದು ಆನಂದಿಸಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ಕೋರಿಕೆಯಾಗಿದೆ. ಮತ್ತೆ ವಿಶೇಷವಾಗಿ ಒಂದು QR ಕೋಡ್ ನಾವು ಅದನ್ನ ಬಳಸ್ಕೊಳ್ಳೋದ್ರ ಮುಖಾಂತರ ಆನ್ಲೈನ್ ಬುಕ್ಕಿಂಗ್ ಅನ್ನು ಮಾಡಬಹುದು, ಮೆಟ್ರೋನ ಬಳಸಬಹುದು. ಮತ್ತೆ ಲಾಲ್ಬಾಗಿನ ಒಳಾಂಗಣದಲ್ಲಿ ಅತ್ಯಂತ ಎಲ್ಲ ರೀತಿಯ ಸುಸಜ್ಜಿತವಾದಂತಹ ಸುರಕ್ಷತಾ ಕ್ರಮಗಳು ಮತ್ತು ಭದ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸೊ ಆದ್ದರಿಂದ ಈ ಒಂದು ಹೆಸರಾಂತ ಸಸ್ಯ ಕಾಶಿನಲ್ಲಿ ವಾಲ್ಮೀಕಿಯವರ ಸಂದೇಶದ ಒಂದು ಪರಿಮಳವನ್ನ ಬೀರ್ತಕ್ಕಂಥ ಈ ಒಂದು ಪ್ರದರ್ಶನವನ್ನ ಎಲ್ಲರೂ ಕೂಡ ಮಿಸ್ ಮಾಡದೇನೆ ವಿಸಿಟ್ ಮಾಡಬೇಕು ಅಂತ ಹೇಳಿ ನಮ್ಮ ತೋಟಗಾರಿಕೆ ಇಲಾಖೆಯ ಪರವಾಗಿ ವಿನಮ್ರ ಕೋರಿಕೆ.